ನರಸಿಂಹೇಗೌಡ ಅಂದ್ರೆ ನಮ್ಮಪ್ಪ, ಕೃಷ್ಣೇಗೌಡ ಅಂದ್ರೆ ಇನ್ನೊಬ್ರು ಚಿಕ್ಕಪ್ಪ. ರೆಡಿ ನೋಡ್ತಾವನೆ. ಇನ್ನೇನ್ ಮನೆದಾಗ್ತಾರೆ, ಇನ್ನೇದಾಗ್ತಾರೆ ಗುರುಪ್ರತೆ. ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಕೊಟ್ಟಿದ್ದೀವಿ ಅನ್ಕಟ್ಟೆ, ಫುಲ್ ಮನೆ ಚೇಂಜ್ ಮಾಡ್ಬಿಟ್ಟಿದ್ಯಾ ಅಡುಗೆ ಎಲ್ಲ ಬಿಡಿಸಿ ಎಲ್ಲ ನೋಡಿ ಕಷ್ಟಪಟ್ಟು ಬಿಡಿಸಿದ್ದೀನಿ. ಅತ್ತೆ ಕಾಲದ ಇನ್ನು ಅದೇ ಅತ್ತೆದು ಇದ್ರ ಪ್ಯಾಂಟು ಮಾಡುತ್ತಿದ್ದಾಳೆ ರಜನಿ ಅಕ್ಕ. ನನಗೂ ಮಸಾಲೆ ದೋಸೆ ಸಿಕ್ತು, ರೆಡಿ ಮಾಡಿಕೊಟ್ರು. ಫಸ್ಟ್ ದೋಸೆ ಎಲ್ಲ ಸ್ವಲ್ಪ ಇದಾಗೈತೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ಊರಿಗೆ ಹೊರಟಿದ್ದೀವಿ ಇವತ್ತು ಸಂಡೇ. ಅಮ್ಮನ ಮನೆ ಪೂಜೆ ಇತ್ತು. ಏನಪ್ಪ ಅದು ತೀರ್ಥ ತಗೊಳ್ಳೋದು ಅಂತ ನಮ್ಮ ಕಡೆ. ಅಂದರೆ ಈಗ ತಿರುಪತಿಗೆ ಹೋಗಿ ಬಂದಿರ್ತಾರೆ ಡಿಸೆಂಬರಲ್ಲಿ, ಅಲ್ಲಿಂದ ಬಂದು ತೀರ್ಥ ಕೊಡೋ ದಿನ ದೇವ್ರು ಪೂಜಿಸ್ತಾರೆ. ನಾನ್ ವೆಜ್ ಮಾಡಿಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀವಿ. ಮನೇಲೆ ಮ್ಯಾಂಗೋ ಕೂಕೊಂಡು ಇನ್ನೂ ಹೊಟ್ಟೆ ಇಲ್ಲ, ಹಾಲೆ ಅರ್ಧ ಖಾಲಿ ಮಾಡೋರೆ. ಯಾರಿಗೂ ಹೇಳಿಲ್ಲ, ಕೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪನ ಬರ್ಡೇ ಇತ್ತು, ಸೊ ಬರ್ಡೇ ಥರನೂ ಆಗುತ್ತೆ. 3 ಜನದ ಹೆಸರು ಕೂಡ ಬರ್ದೈತೆ. ನರಸಿಂಹೇಗೌಡ ಅಂದರೆ ನಮ್ಮಪ್ಪ, ಕೃಷ್ಣೇಗೌಡ ಅಂದರೆ ಇನ್ನೊಬ್ಬರು ಚಿಕ್ಕಪ್ಪ, ರಾಜು ಗೌಡ ಅಂದರೆ ಇನ್ನೊಬ್ಬರು ಚಿಕ್ಕಪ್ಪ. ಸೊ 3 ಜನದ ಬರ್ದೈತೆ. ಯಾಕಂದರೆ ಅವ್ರ ಬರ್ಡೇ ಯಾವತ್ತು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಅಮ್ಮನ ಬರ್ಡೇ ಯಾವತ್ತು ಅಂತಲೂ ಗೊತ್ತಿಲ್ಲ, ನಮ್ಮ ಅಪ್ಪನ ಬರ್ಡೇ ಯಾವತ್ತು ಅಂತ ಗೊತ್ತಿಲ್ಲ. ಹಾಗೆ ಒಟ್ಟಿಗೆ ಕಟ್ ಮಾಡಿ ಎಲ್ರೂ ಅಂತ ಲೋಕಿ ಮಾಡಿದ್ದಾರೆ. ಅವರೇ ಮಾಡಿದರು, ಅವ್ರದ್ದೇ ಪ್ಲ್ಯಾನ್. ಸೊ ಈಗ ಊರಿಗೆ ಒಟ್ಟಿ ಊರಲ್ಲಿ ಸಿಗ್ತೀವಿ. ಬಾಯ್. ಅಂದವೇ ಆಲ್ಬಮ್ ಇಸ್ಕೊಂಡು ಹೋಗೋಣ. ಆಲ್ಬಮ್ ರೆಡಿ ಆಗಿದೆ. ಗುರು ಪ್ರಶುದ್ಧ ಅಂತ ಬಂದು ಪಪ್ಪು ಇಸ್ಕೊಂಬ. ತೊಳ್ಳಿಕೆರೆಗೆ ಹೋಗ್ಬಿಡು, ಎಲ್ಲೂ ಬೇಡ ಅತ್ಲಾಗೆ. ಹಂಗೆ ದಪ್ಪ ಅಂತ ದುಮ್ಮಕ್ಬಿಡು ತೊಳ್ಳಿಕೆರೆಯಲ್ಲಿ. ಇಬ್ಬರಿಗೂ ಅಲ್ಲಿಂದ ಸ್ನಾನ ಮಾಡಿಸ್ಕೊಂಬಂದಿಲ್ಲ, ತಲೆಗೆ ಎಣ್ಣೆ ಹಾಕೊಂಬಂದಿದ್ದೀನಿ. ಇಲ್ಲಿ ಬಂದು ಸ್ನಾನ ಮಾಡ್ಲಿ ಅಂತ. ಸಂಡೆ ತಲೆಗೆ ಎಣ್ಣೆ ಹಾಕ ರೆಡಿ ನೋಡ್ತಾವನೆ. ಇನ್ನೇನ್ ಮನೆದಾಗ್ತಾರೆ, ಇನ್ನೇದಾಗ್ತಾರೆ ಗುರು ಪ್ರಸಿದ್ಧ. ಫಸ್ಟ್ ಇವನ್ ಫೋಟೋ ಹಾಕ್ಬಿಡ್ತಾರ ಅಲ್ಲಿ. ಅಲ್ಲ ಈಗ ಇಲ್ಲೊಂದು ಮುಸ್ಲಿಂ ಅವ್ರ ಫಂಕ್ಷನ್ ನಡೀತೈತೆ. ಅಪ್ಪ ಮಗನ ಇಬ್ಬರು ಕಳಿಸ್ತೀವಿ. ಈಗ ಹೋಗಿ ಊಟ ಮಾಡ್ಕೊಂಡು ಬಿರಿಯಾನಿ. ಬಿರಿಯಾನಿ ಮಾತಾಡ್ತೀರಿ ಅಲ್ಲಿ ನೀವು ಯಾರ ಕಡೆ ಹೋದ್ರೆ ಹುಡುಗ ಕಡೋರು लड़के तरफ से आए सो नहीं हम लड़के की तरफ से स्पेशल हम एक व्लॉगर है, हम एक गेस्ट के जैसे आए हैं। सो हमको एक मटन बिरयानी और चिकन है तो वो भी दे दो, और एक फिश कबाब है तो सो हमको खाने को दे दो। हम खाने को सो और चले जाएंगे। सो क्या बात कर रहे हो? क्या चलो सो सो बोल के सोने का, क्या जाके सो जाऊं? ಪೂರಿ ಏನ್ ಮಾತಾಡ್ತಾರೆ ದೇವರು ನಂಗೆ ಅರ್ಥ ಆಗಿಲ್ಲ. ಅವ್ನ ನೆಟ್ಟೆ ಮಾತಾಡ್ಲಿಲ್ವಾ? ನನಗೆ ಗೊತ್ತಾಯ್ತು. ನಮ್ಮ ಅಮ್ಮನೂ ಸ್ವಲ್ಪ ಮಾತಾಡ್ತಾಳೆ ಹಿಂದಿ. ನಮ್ಮ ಅತ್ತೆ ಬಂದಾರೆ. ರೆಡಿ ಕರ್ಬೇಕು. ಯಾವಾಗ ಬಂದಿರುತ್ತೆ? ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲತ್ತೆ ಅವರೆಕಾಯಿ ಬಿಡಿಸ್ತಿದ್ದೀರಾ ಇವಾಗ? ನೀವ್ ಯಾವಾಗ ಬಂದ್ರಿ? ಯೋಗಿ ಚೆನ್ನಾಗಿದ್ದೀನ ಆಂಟಿ. ಓ ಎಲ್ಲ ಮಾಡಾಯ್ತಾ? ಏನ್ ಹೇಳಿಲ್ಲ ಹೇಳಿ ಬಿಡು. ಸಿಲಿಂಡರ್ ಗಾಳಿ ಉರಿತಾನಿಲ್ಲ, ಸಿಕ್ಕಾಪಟ್ಟೆ ಗಾಳಿ ಬಿಸ್ತೈತಿ ಸಕ. ಅಲ್ಲೇ ಮಟನ್ ಗಮ್ಮಂತ ಐತೆ, ಉರಿತಾ ಇದ್ದೆ. ಓ ಬಂದ್ಲಲ್ಲಪ್ಪ. ಇಲ್ಲ ನಾನು ಅವಳು ಅದನ್ನು ಬೆಳಗ್ಗೆ ಮಾಡಿದ್ಲು. ನಾನು ಇನ್ನೂ ನಾಷ್ಟ ಕಡಿ ಮಾಡ್ತಾ ಇದ್ದೆ. ಎಲ್ಲಿದ್ಯಾ ಅಂತ ತೊಳ್ಳಿ ನಾಷ್ಟ ಮಾಡ್ತಾ ಇದೀವಿ ಅಂದೆ. ಅವಳು 4 ಗಂಟೆಗೆ ಬರ್ತೀನಿ ಏನಿದ್ಲು. ಪವನ ಡ್ಯಾನ್ಸ್ ಸಖತ್ತಾಗಿ ಮಾಡಿದ್ದ. ನಾನು ವಿಡಿಯೋ ನೋಡಿದೆ ಗ್ರೂಪಲ್ಲಿ. ಅವನೇ ಮುಂದೆ ಇರೋ. ವೇದನ ಚೆನ್ನಾಗಿ ಮಾಡಿದ್ದು, ಇವನು ಚೆನ್ನಾಗಿ ಮಾಡಿದ. ಹಾಯ್ ಹಾಯ್ ಬಂದೆ. ಇಟ್ಕೊಳ್ಳೆ ಫೋನ್ ಲಗೇಜ್ ಇಟ್ಕೊಳ್ಳೆ ಫೋನ್ ಕಟ್ ಮಾಡಿ. ಓ ಎಲ್ಲವಾ ಮುಂದೆ ಇಲ್ಲ. ಪೂರ್ವಿಕ್ ನೋಡ್ರ, ಪೂರ್ವಿಕ್ನಾ ನಮ್ದು ಗುರುಪ್ರಶತೆ ಒಂದು ವ್ಲಾಗ್ ಮಾಡಬೇಕು. ನಮ್ದು ಆ ಮನೆ ಗುರುಪ್ರಶ, ಮೈಸೂರು ಮನೆ ಗುರುಪ್ರಶತೆ ಇತ್ತು. ಆನೆ ಕಾರ ಹತ್ರ ಹೋಗೋಳೆ. ಎಷ್ಟು ಕೊಟ್ಟಿದ್ದೀವಿ ಅನ್ಕಟ್ಟೆ, ಫುಲ್ ಮನೆ ಚೇಂಜ್ ಮಾಡ್ಬಿಟ್ಟಿದ್ಯಾ? ಇದಕ್ಕೆ ಅವ್ರಿಗೆ ಒಂದ್ ಎಸ್ಕೇಪ್ ಮಾಡ್ಬಿಟ್ಟ. ಇಲ್ಲ ದಿವಾನ್ ಕಟ್ ಇಲ್ಲ ಹಾಕಿದ್ಯಾ ಪಾಪ ನಮ್ಮ ಅಪ್ಪಂಗೆ. ನಾವ್ ಯಾರ ಇಬ್ರು 2 ರೂಮಲ್ಲಿ ಸೇರ್ಕೊಂಡ್ರೆ ಪಾಪ ನಮ್ಮ ಅಪ್ಪ ಅಲ್ಲಿ. ಓ ನಮ್ಮ ಅಮ್ಮಂಗಿದು ಅದೇ. ಯೋಗೇಶ್ ಪೂಜೆ ಆಗಿದೆ. ಯೋಗಿ ನೀನು ಯಾವುದೋ ಒಂದು ಇರೋ ಥರ ಕಾಣಿಸ್ತೀಯ. ಇರೋ ಥರ ಕಾಣಿಸ್ತೀಯ.
ಅಲ್ಲೆಲ್ಲ ನಡಿ ಬಾಯೋಗಿ ಊಟ ಮಾಡಿ ಅಡಿಗೆ ಎಲ್ಲ ಸಾಂಬಾರು ಒಂದು ಆಯ್ತು. ಅದು ಇನ್ನೂ ಇನ್ನೂ ಲೇಟ್ ಅಲ್ವಾ 6 ಗಂಟೆಗಲ್ವಾ ಮళ్ళీ ಊಟ ಮಾಡಿ ಹುಡುಗರು ಊಟ ಮಾಡಿದ್ವ ಆಂಟಿ? ರಜನಿ ಹೂ ಬಿಡ್ಸೆ ಬಿಡ್ಸೆ ಎಲ್ಲ ನೋಡಿ ಕಷ್ಟಪಟ್ಟು ಬಿಡ್ಸಿದೀನಿ. ಅತ್ತೆ ಕಾಲಲ್ಲಿ ಇನ್ನು ಅದೇ ಅತ್ತೆದು ಇದ್ರ ಪ್ಯಾಂಟು ಲೆಗ್ಗಿನ್ಸು. ನಿನ್ ಮಗಳನ್ನ ಬಿಡ್ಸಿದ್ರೆ ಅಲ್ಲೇ ಅವರ ಕೆಳಗೆ ಮನೆಗೆ ಬಿಡೋಳು. ಅಲ್ಲ ಅಮ್ಮ ಚುಚ್ಚಿ ಇರೋ ಅಂತಾಳೆ. ಬಟ್ಟೆಲಾಗಿದ್ದಿದ್ರೆ ಬಟ್ಲಿಗೆ ಹಾಕೊಂಡ್ರೆ ಹೊಲ್ತೆಯಿಂದ ಬಂದ್ರೆ ಅತ್ತೆ ನಿನಗೆ ಬಿಡಿಸ್ತಾಳ ಅಥವಾ ಅವಳನ್ನ ಕರ್ಕೊಂಡು ಹೋಗೋಣ. ಹೋಗ್ ರಚಿನಿ ಊಟ ಮಾಡಿ ನೀನು ನಾಷ್ಟ ಮಾಡಿ ದ್ವಾರ ಮಾಡಿ ಲೇಟ್ ಆಯ್ತು. ನಿನ್ ಗಂಡ ನಿಂದೊಂದು ಫೋಟೋ ತೆಗೆದ್ಬಿಟ್ಟು ರೈತರ ದಿನಾಚರಣೆ ದಿವಸ ಫೋಟೋ ಹಾಕಿರ್ತಾರಲ್ಲ ರೈತ ಮಹಿಳೆ ಅಂತ ಮಾಡುತ್ತಿದ್ದಾಳೆ ರಜನಿ ಅಕ್ಕ. ಯಾವ್ದನ ನಿಮ್ಮ ಮಮ್ಮಿ ಹೇಳ್ಬೇಕು ಹಾ ಸ್ಟೈಲಲ್ಲಿ ಕರೀತೈತೆ. ರಜನಿ ಟೀ ಸೌಂಡ್ ಕಮ್ಮಿ ಮಾಡಿ. ಯಾರು ಸೀರೆ ನಮ್ಮಮ್ಮನ ಯಾರದು 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 ಓನ ಅವಚಾಕ ಕಾಯ್ತಾ ಇದೀವಿ. ಅದೇನು ಅವ್ರಿಗೆ ತಲೆ ಬುದ್ಧಿ ಇಲ್ವಾ? ನಾನೆಲ್ಲ ರೂಢಿ ಆಗ್ಬಿಟ್ಟೈತಿ ಹಿಂಗ್ ಹಿಡಿದ್ರೆ ಸರಿ ಕಾಣಿಸ್ತಾ. ಗೊತ್ತೈತೆ ಇರ್ಲಿ ಸದ್ಯಕ್ಕೆ ಸಾಕು ಸುಮಾರ ಗೊತ್ತೈತೆ. ನೆತ್ಕಡೆ ಜನ ಬತ್ತೈತೆ ಹಾ ಇರ್ಲಿ ಬಿಡಿ ಬತ್ತೈತೆ ಸಾಕು. ನೀವು 3 ಜನ ಮಾತ್ರ ಆ ಕಡೆಗೆ ಎಲ್ಲ ಈ ಕಡೆಗೆ ಬಂದ್ಬಿಡ್ರಿ. ಇಲ್ಲೇ ಬನ್ನಿ ಆಂಟಿ ಆ ಸ್ಕ್ರೀನ್ ಆ ಕಡೆಗೆ ಹಾಕಂಟಿ ಸ್ಕ್ರೀನ್ ಆ ಕಡೆಗೆ ಹಾಕ್ಬಿಡಿ ಸ್ಕ್ರೀನ್ ಆ ಕಡೆಗೆ ಹಾಕ್ಬಿಡಿ. ನಿನ್ನ ಬೆಂಕಿಪಟ್ನ ರಜನಿ ಬೆಂಕಿಪಟ್ನ ತಗೊಂಬಾರೆ. ಮಮ್ಮಿ ಇಂದ ಬಾ ಇಂದ ಬಾ. Happy birthday to ಅವಳ ಹತ್ತಿಸ್ತಾಳೆ. ಇಲ್ಲ ಚಿಕ್ಕಪ್ಪ ಬರ್ತದಿರಿ ಇದು 3 ಜನನು. ವಿಡಿಯೋ ಮಾಡು ರಕ್ಷ. ಬ್ರದರ್ ಆಯ್ತು ಇಲ್ಲ ಅಲ್ಲಿ ರಕ್ಷ ತೆಗಿತಾವೆ. ಅಜ್ಜಿ ಕರೆ ಅಜ್ಜಿಗೆ ಫಸ್ಟ್ ಇರಿಸ್ಲಿ 3 ಜನನು. ಹಾ ಅವ್ರು ಬರ್ತಾಡನೆ ರಕ್ಷಿನಿಂದ ಹೊಟ್ಟು ಇದು ಆನ್ ಮಾಡು ಹಂಗೆ ಚೆನ್ನಾಗಿ ಬರುತ್ತೆ. ಬ್ಯಾಟ್ರಿ ಆನ್ ಮಾಡು ಫೋಟೋ ತೆಗಿ. ಅಮ್ಮ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಂಗೆ ಸ್ಕ್ರೀನ್ ಶಾಟ್ ತಗೋಬೋದು. ಅಲ್ಲೇ ಅಲ್ಲಿ ಅಜ್ಜಿ 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 ತಿನ್ಸು ಚಿಕ್ಕಪ್ಪ ಅಜ್ಜಿ ತಿನ್ಸು. ಸಾಕು ರೆಡಿ
ಕೈ ವಿಡಿಯೋ ವಿಡಿಯೋನೇ ಬೇರೆ ಮಾಡ್ಕೊಬತ್ತ ಬಾ ನಿನಗೆ ಹ್ಯಾಪಿ ಬರ್ಡೇ ಟು ಯು ಅಯ್ಯೋ ಪಾಪಚಿ ಇಲ್ಲಿ ಇಲ್ಲಿ ಯಪ್ಪ ಹ್ಯಾಪಿ ಬರ್ಡೇ ಅಂತ ಇವ್ರು ಕಾಲ್ತಾಳೆ ಅಲ್ಲ ರಾಮಕೃಷ್ಣ ಗೋವಿಂದೋ ಆಂಜನೇಯ ವರದ ಗೋವಿಂದೋ ನಾನೇ ಕುಯ್ಸೋದಡಪ್ಪ ಇದೇ ನಮ್ಮನೆ ದೇವ್ರ ನಮ್ದು ಬೈರುವ ಹೌದು ಒಲಿಯೋದಂತೆ ಹೆಣ್ಮಕ್ಳಿಗೆ ಸುಮ್ಮನೆ ಈ ದೇವರೇ ನಿಮ್ಗೆ ಹೊಲ್ ಕಳ್ಸಿರೋದು. ನಾನು ನೆಂಟ್ರ ಹೊತ್ತು ಗೋವಿಂದ ಹೆಚ್ಕೋತೀನಿ ಅಯ್ಯೋ ರಜಾ ನಿನ್ ಮಗಳೆಲ್ಲ ಅಲ್ಲ ಡ್ರೆಸ್ ಮತ್ತೆ ಮೇಕಪ್ ಚೆನ್ನಾಗಿ ಕಾಣಿಸ್ತೈತೆ ಅವಳಿಗೆ ಯಾಕೆ ಎಲ್ಲರೂ ಸಿಗ್ಲಿ ಅಪ್ಪನ ಚರ್ಚೆಗೆ ಹೋಗಿತ್ತು ಅಲ್ಲ ಅಲ್ಲಿ ಬರ್ತಾರೆ ಅವ್ರ ಫ್ರೆಂಡ್ ಹ್ಞೂ ಮಗಳ ಅವ್ರ ಕಣೆ ಅಲ್ಲಿ ಪಾರಿಸ್ ಇನ್ನೊಬ್ರು ಬರ್ತಾರೆ ಮಗಳ ದೊಡ್ಡಪ್ಪ ನಾಮೇ ಕಸ್ಕೊ ಬನ್ನಿ ದೊಡ್ಡಪ್ಪ ಏನು ಸುಮಾರು ಮನೆ ಈ ಸಲ ಅಲ್ಲಿ ಅವ್ರ ಮಾಮನೆ ಒಂದ್ಸಲ ಫೆಬ್ರವರಿ ಲೋಕಿಗೆ ಬಂದ್ರು ಅಂತ ಬಂದ್ರ ಲೋಕಿ ನಿನ್ ಮಗಳಿಗೆ ಕೊಡಮ್ಮ ರಜನಿ ನಿಮ್ ಕಡೆನೆ ಒಂಥರ ಇಲ್ಲೇ ಒಂಥರ ಸುಮ್ನಿರು ನಿಮ್ ಕೊಪ್ಲು ರೂಲ್ಸ್ ಬೇಡ ಇಲ್ಲಿ ಮಧ್ಯಾಹ್ನ ನಿಂತಿದ್ದೀನಿ ನಾನು ನೀನು ದಾಸಪ್ಪನ ವಂಶಕ್ಕೆ ಹೇಳ್ಬೇಡ ಅವ್ರ ಮನೇನೆ ಐತೆ ಮಣ್ಣ ಮಾಡೋದು ನಾನೇನ್ ಮಾಡಲ್ಲ ಇದು ಲೋಕಿ ಕಡೆ ನಾಮ ಇಟ್ಕೊಳ್ಳಿ ಲೋಕಿ ಅವಳು ಚಿಕ್ಕ ಇಟ್ಕೊಂಡಿರ್ಲಿಲ್ವಾ ನಾವು 7 ಮರಿಕೊಳ್ಳೋರು ನಮ್ಮಪ್ಪ ಹಾ ಉಯ್ಯಾಲೆ
ಅವ್ರ ಬಟ್ಟೆ ಹೊಲಿಬೇಕಲ್ಲ ಬಟ್ಟೆ ಬಟ್ಟೆ ಚಿಕ್ಕದ ಸಾಕು ಸಾಕು. ಸ್ನ್ಯಾಪ್ ಚಿರಳು ನಂತರ ಸ್ನ್ಯಾಪ್ ಆ್ಯಪ್ ಇಲ್ಲ ಅವ್ರ ತಾತ ಬಂದ್ರೆ ಪ್ರಳಯ ಆಗ್ಬಿಡ್ತದೆ ಯಾವ ಬಂದ್ರಿಂದ 2 ಪ್ರಳಯ ಆಗ್ಬಿಡ್ತದೆ ನಮ್ಮ ಮಾವ ಬೇಕಾದ್ರೆ ಬಂದ್ರು ದಾಸಪ್ಪ ಪಡಿ ಅವ್ರಗ ಏನ್ರ ಮಾಡ್ತಾ ಇದ್ದೀರಾ ಫೈರ್ ಕ್ಯಾಂಪಾ ಗೊತ್ತಾಯ್ತಾ ಫೈರ್ ಕ್ಯಾಂಪ್ ಅಂತ ನೋಡಿ ನಾವು ಹತ್ತಿಸ್ಬೇಕು ಇನ್ನ ಜಾಸ್ತಿ ದೂರ ಹಾಕೋಚರ ಶಾನೆ ಪಿರುತಿ ನೋಟ ನೋಟ ಆಗೋಕೈತೆ ಶಾನೆ ಪಿರುತಿ ನಾನೇ ಪಾರ್ವತಿ ಪಸಂದಾಗವಳೆ ಸಾನೆ ಪಸಂದಾಗ ನಿನಗಿಂತ ಪವರೇ ಚೆನ್ನಾಗಿ ಮಾಡ್ತಾಳೆ ಗೊಮ್ಮನೆ ಚೆನ್ನಾಗಿ ಮಾಡ್ತಾಳೆ ನನ್ನ ಮೂಗುತಿ ಪಸಂದಾಗವಳೆ ಸಾನೆ ಪಸಂದಾಗವಳೆ ಮೂಗಲ್ಲ ಗಾರ 6:20 ಅಮ್ಮನ ಬ್ರಷ್ ಇಟ್ಕೊಂಡು ಕೊಡಮ್ಮ ಹೊಸವು ಎಲ್ಲಿ ಹೊಸ ಬ್ರಷ್ ಅಮ್ಮ ಸುಮ್ಮನೆ ಅಲ್ಲಿ ಜಾಗ ಇಲ್ಲ ಇಲ್ಲೇ ಇದೆ ಬಿಡತ್ಲಾಗೆ ಬ್ರಷ್ ಇಟ್ಟು ಮಜ್ಜೆ ಅಲ್ಲ ಎದ್ದೆ ಸುತ್ತಿ ಮನ್ಗವಳೆ ಎದ್ದಿಲ್ಲ ರಾತ್ರಿಲ್ಲ ನೀನೇನು ಇದ ಕರಳಕ್ಕೆ ಹೋಗ್ಬಿಡು ಕವರ್ ಏನು ಕವರ್ ಇದಕ್ಕೆ ಕಿತ್ಕೊಳಕ ಕರ್ಬೇನ್ ಸೊಪ್ಪು ಕಿತ್ಕೊಳಕ್ಕೆ ನಮ್ಮಮ್ಮ ಕೊಡ್ಲಿವ ಕವರ ಬೇಡ ಪಾಪು ಕಾರಲ್ಲಿ ಏನು ಸಿಗಲ್ಲ ಕಾರೊಳಗೆ ಹೋಗು ಎ ಸಿ ಹಾಕ್ತೀಯ ಬೆತ್ತ ತಗೊಳಕ್ಕೆ ಅಪ್ಪ ನಾವು ಆಗಿಡ ಬರೋಣ ಕಣಪ್ಪ ಚಳಿ ಹೆಂಗ ಓಕೆ ತಗೋ ಕವರ್ ಅಜ್ಜಿ ಚಳಿ ಇಲ್ಲ ರಜ್ಜಿ ನನ್ನ ಸ್ವೆಟ್ರ್ ಅಂತ ತರಲಿಲ್ಲ ಪೂರ್ವಿ ಸ್ಕೂಲ್ ಡ್ರೆಸ್ ಎಲ್ಲ ಹಾಕೊಳಕ್ಕೆ ಟೈಮ್ ಆಯ್ತಿದ್ದು ನಡಿ ಬೇಕಾ ಹೊಡೆದಿಯ ಅಬುಲು ಬರೋಬೇಕಾರ ಇರು ಇಲ್ಲೇ ಕೂತಿರು ಮಾನ್ಯ ಇಲ್ಲ ಅನ್ಸುತ್ತೆ ಪಪ್ಪಾಯ ಕಿತ್ಕೊಳ್ಳಿ ಬಾ ಮ ಸಾಕು ಮರ ಪಾಪ ಚಳಿ 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 ಇನ್ನು ಹಿಂಗೆ ಬೀಳ್ತೈತೆ ಬೆಟ್ಟನೇ ಕೊಚ್ಕೊಬಿಟ್ಟೈತಿ ನಮ್ಮ ಅಮ್ಮೂಲು ಆಲೆ ಹೊಂಟು ಬಿಟ್ಲು ಚಟ್ನಿ ಅಂತ ಅಡಡ ಸ್ಕೂಲ್ ಡ್ರೆಸ್ ಹಾಕಿ ರೆಡಿ ಮಾಡಿಬಿಟ್ಟಿದ್ದೀನಿ
ಬಿಸಿನೀರು ಬರ್ತಾ ಇದೆ ಅಂತ. ನೀನು ಬೆಳ್ತಕಾಯಿ ಯಾಕೆ ತಂದಿದ್ಯಾ? ಬೆಳ್ತಕಾಯಿ ನಿಲ್ಸಿದ್ದೀವಿ. ನಾವಾ 6:30ಗೆ ಅಮ್ಮಳು ನಡ್ಸ್ಕೊಂಡಿದ್ದೀವಿ ಅಂತ ನಾವು ನಾರ್ಮಲ್ ಪ್ಲೇಸು. ಪಾಪ ಅವರು ಇವಾಗ ಬಂದು ನೀರು ಹಾಕ್ತವ್ರೆ. ಮಸಾಲೆ ದೋಸೆ ಸಿಗೋ ಡೌಟು, ಪಲಾವ್ ಸಿಗ್ಬೋದು, ಇಡ್ಲಿನೂ ಸಿಗೋ ಡೌಟು. ನೋಡೋಣ. ಪಾಪ ಅವರು ಇವಾಗ ಬಂದವ್ರೆ. ನಾವೇ ಫಸ್ಟ್ ಬೋಣಿ ಬಾಕ್ಸ್ಗೆ ಪಲಾವ್ ಹಾಕಿಸ್ಕೊಬಿಟ್ಟು ಲಂಚ್ ಬಾಕ್ಸ್ಗೆ ತಿಂದ್ಬಿಟ್ಟು ಏನೋ ಒಂದು ಹೊತ್ಲಾಗಿ. ಅಯ್ಯೋ ಏನ್ಕವ ಚಳಿಯವ. ಮತ್ತೆ ಗ್ಲಾಸ್ ಓಪನ್ ಮಾಡ್ತಿದ್ದೆ. ಅದರಲ್ಲೂ ಗ್ಲಾಸ್ ಓಪನ್ ಮಾಡ್ಕೋತಾಳೆ. ಅವಳಿಗೆ ಗ್ಲಾಸ್ ಓಪನ್ ಮಾಡಿಲ್ಲ ಅಂದರೆ ಆಗಲ್ಲ, ವಾಮೆಂಟ್ ಬರುತ್ತಂತೆ. ಯಾವಾಗಲೂ ಗ್ಲಾಸ್ ತೆಗ್ದೇ ಇರಬೇಕು ಅವಳು. ಏನು ಹೇಳು? ಇದು ಸ್ಮೆಲ್ಲೇ ಇಲ್ಲ ಅಮ್ಮ. ಅವಳಿಗೆ ಫ್ರೇಗ್ರೆನ್ಸ್ ಇರಬಾರ್ದಂತೆ. ಹೊಂಟ್ಕೊಬಿಟ್ಟೈತೆ, ಬತ್ತನೇ ಇಲ್ಲ. ಹಾಕಿಸ್ಕೊಂಡೆ ಅಲೆ ಪಲಾವು. ತಗೊಂಬ ನಿನ್ನ ಬ್ಯಾಗ್ ಒಳಗೆ ಹಾಕು. ಪೂರಿ ಲಂಚ್ ಬಾಕ್ಸ್ ಒಳಗೆ ಹಾಕು. ಬಿಸಿ ನಿನ್ನ ಲಂಚ್ ಬಾಕ್ಸ್ಗೆ ಪೂರಿ ಲಂಚ್ ಬಾಕ್ಸ್ ಹಾಕ್ಸಿ. ಬೇರೆ ಏನಾಯ್ತು ಅಂತ ಪಾಪ? ನಂಗೆ ಇವಾಗಲೇ ಏನೋ ತತ್ತಾರ ನಿಮ್ಮಪ್ಪ ಪಲಾವ್. ನನಗೆ ಬೇಕು. ಬಾ, ರೆಡಿ ಆಗ್ತಾ ಇದೆ ಈಗ. ಇಡ್ಲಿನೂ ರೆಡಿ ಇಲ್ವಾ? ಇದು ಚಿತ್ರಾನ್ನ ಹೇಳ. ಮನೆಗೂ ಮಸಾಲೆ ದೋಸೆ ಸಿಕ್ತು, ರೆಡಿ ಮಾಡಿಕೊಟ್ರು. ಫಸ್ಟ್ ದೋಸೆ ಎಲ್ಲ ಸ್ವಲ್ಪ ಇದಾಗೈತೆ ಫಸ್ಟ್ ಲಂಚಿಗೆ. ಅಮ್ಮ ಪ್ಲೇಟ್ ಕೊಡಿ, ಹಿಂಗೆ ಮಸಾಲೆ ದೋಸೆ ಹಾಕ್ಕೊಡ್ತೀನಿ. ಮನೆಗೂ ಮಸಾಲೆ ದೋಸೆ ಸಿಕ್ತು ನಮಗೆ. ಬೇಡವಾ? ಏ ಸ್ವಲ್ಪ ತಿನ್ನು, ಬರೀ ಪಲಾವ್ ಸ್ವಲ್ಪ ಹಾಕಿದ್ ನಿನಗೆ ಕೊಡು. ಆಮೇಲೆ ಮಸ್ಕೂಲ ರೊಟ್ಟೆ ಹಸಿತೆ ಅಮ್ಮ. ಓಕೆ, ಇದು ಮಸಾಲೆ ದೋಸೆನೇ, ವೆರೈಟಿ ಮಸಾಲ ಡಿಫ್ರೆಂಟ್. ಓ, ಇಲ್ಲ ಆಲೂಗಡ್ಡೆ ಪಲ್ಯ ಹಾಕಿರ್ತಾರ. ಸ್ಮ್ಯಾಶ್ ಮಾಡಿ ಇಷ್ಟ ಆಯ್ತು. ಒಳ್ಳೆ ನಾಷ್ಟ ಆಯಿತು. ಅಲ್ಲೂ ಜಿದೀವಿ ಮುಖ ಒಂದು ತೊಳೆದಿಲ್ಲ. ಆರೋ ನಾಷ್ಟ ತಿದ್ದು ಅಮೂಲದಿಲ್ಲ ಆಗೈತೆ. ಬಿಸಿಲು ಬಂತು ಸೋಲಾರಲ್ಲಿ ಎಲ್ಲ ಮಾಡಿಕೊಂಡು. ಮಸಾಲೆ ದೋಸೆ, ಬೋಂಡ, ಪಲಾವು ಎಲ್ಲ ಆಯಿತು. ಎಷ್ಟು ಅಕ್ಕಿ ಗೊತ್ತಿಲ್ಲ, ಏನು ಹೇಳಿಲ್ಲ. ಎಷ್ಟು ಕೊಟ್ಟಿಲ್ಲ? ಆಗುತ್ತಾ? ಜಾಸ್ತಿನೇ ಅಷ್ಟೇ. ತಿನ್ಕೊಂಡು ಈಗ ಹೊರಟು ಇನ್ಸ್ಕೂಟ್ ಟೈಮ್ ಆಯ್ತು. ಕಾರಿಂದ ಕೆಳಗಡೆ ಹಿಡಿಯಲ್ಲ, ಪ್ಲೇಟ್ ಮರ್ತಾಬಿಟ್ಟು ಹೋಯ್ತಾ ಇದೀವಿ ನಾವು. ನಮ್ಮ ಹೋಗು ಬೇಗ, ಇಳ್ದೋಗು, ಹೋಗಿ ಹಾಕ್ಬಿಟ್ಟು ಹೋಗಮ್ಮ. ಇಲ್ಲ ಇಲ್ಲ, ಆಳುಗಳು ಬರ್ತಾರೆ ಈಗ ನಿನಗೆ. ಕೈಗೊಂದು ಕಾಲ್ಗೊಂದು ಅಲ್ಲಿ ಆರೆಂಜ್ ಕಲರ್ ಡ್ರಮ್ ಕಾಣಿಸ್ತೈತಲ್ಲ, ಅಲ್ಲಿ ಹಾಕ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಬಾ. ಈಗ ಪಾಪ ನಡಿ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕ ಬಂದ್ಬಿಟ್ಟೈತೆ. ಸಾರಿ ನಮ್ದೆಲ್ಲ ತಿಂದಾಗೋಯ್ತು. ಬಾಯ್. ಅಲ್ಲ ಹೊರಟ್ಬಿಟ್ರು ಇವ್ರು ಅಂತ. ಮನೆಗೆ ಬಂದು ಕಾಫಿ ಇಟ್ಟು ಸ್ವೆಟ್ರ್ ಹಾಕೊಂಡಿದ್ದೀನಿ. ಏನೋ ಒಂಥರ ಚಳಿ ಸಿಕ್ಕಾಪಟ್ಟೆ ಚಳಿ. ಎಷ್ಟು ಕೊರೆ ಇತ್ತು ಬರಬೇಕಾದ್ರೆ ಅಂದರೆ ಮೈಸೂರಲ್ಲಿ ಜಾಸ್ತಿ ಕೊರೆ, ಅಲ್ಲೂ ಇತ್ತು, ತುಂಬ ಜಾಸ್ತಿ ಕೊರೆ ಇತ್ತು. ಹಿಮ ಬೀಳ್ತಾ ಇತ್ತು, ಚಳಿ ಜಾಸ್ತಿ. ಲೋಕಿ ನಾನೇ ಮಕ್ಕಳು ಬಿಟ್ಟು ಬರ್ತೀನಿ ಅಂತ ಸರಿ ಅಂದ್ಬಿಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಬಾಯ್.